ನಿನಗೆ ಗಂಡಾಂತರ ಇದೆ, ಪೂಜೆ ಮಾಡಿಸು ಅಂತ 35 ಗ್ರಾಂ ಚಿನ್ನ ದೋಚಿದ್ರು. ಹೌದು, ಪೂಜೆಯ ನೆಪದಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿ ಆಗಿರುವ ಮಹಿಳೆ ಸೇರಿ ಇಬ್ಬರ ವಿರುದ್ಧ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂಬೇಡ್ಕರ್ ನಗರ ನಿವಾಸಿ ಮೋಯಿನ್ ಪಾಷಾ ಅನ್ನುವಂಥವರು ನೀಡಿದ ದೂರಿನ ಮೇರೆಗೆ ನವೀದಾ ಬಾನು ಹಾಗೆ ಪರ್ವೇಜ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಇನ್ನು ಖಾಸಗಿ ಕಂಪನಿ ಒಂದರಲ್ಲಿ ಟೆಕ್ಕಿ ಆಗಿರುವ ಮೋಯಿನ್ ಮೇ 23ರಂದು ಸ್ನೇಹಿತನ ಮನವಿ ಮೇರೆಗೆ ಆರೋಪಿತೆ ನವೀದಾ ಬಾನುವಿಗೆ ಆರೋಗ್ಯ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸುವುದಕ್ಕೆ ಸಹಾಯ ಮಾಡಿದ್ದೆ. ಈ ವೇಳೆ ನನ್ನ ಸಹೋದರನನ್ನ ನೋಡಿ ಈತನಿಗೆ ಗಂಡಾಂತರ ಇದೆ, ಪೂಜೆ ಮಾಡಿಸದೇ ಇದ್ರೆ 10 ದಿನದ ಒಳಗೆ ಸಾಯ್ತಾನೆ ಅಂತ ಬೆದರಿಸ್ತಾರೆ. ಇದರಿಂದ ಭೀತಿಗೆ ಒಳಗಾಗಿ ಆಕೆ ಅಣತಿಯಂತೆ ಪೂಜೆ ಮಾಡಿಸೋದಕ್ಕೆ ಮುಂದಾಗ್ತಾನೆ ಅಂತ ತಿಳಿಸಿದ್ದಾರೆ. ಇನ್ನು ಪೂಜೆಗೆ ಬೇಕಾದ ಅಗತ್ಯ ಸಾಮಗ್ರಿ ಸಿದ್ಧಪಡಿಸಿಕೊಂಡು ಮೇ 25ರಂದು ತನ್ನ ಮನೆಗೆ ಆರೋಪಿಗಳನ್ನ ಕರೆಸಿಕೊಂಡಿದ್ದೆ. ಮಧ್ಯರಾತ್ರಿ 1 ಗಂಟೆಯಿಂದ ಬೆಳಗಿನ ಜಾವದವರೆಗೆ ಪೂಜೆಯನ್ನ ಮಾಡಿಸಿದ್ದೆ. ಪೂಜೆ ವೇಳೆ ಆರೋಪಿಗಳ ಸೂಚನೆ ಮೇರೆಗೆ ಮನೆಯಲ್ಲಿದ್ದ 35 ಗ್ರಾಂ ಚಿನ್ನಾಭರಣ ತಂದಿಡಲಾಗಿತ್ತು. ಕಬ್ಬಿಣದ ಪೆಟ್ಟಿಗೆ ಒಂದರಲ್ಲಿ ಬಟ್ಟೆಯಲ್ಲಿ ಚಿನ್ನ ಇಟ್ಟು ಗಂಟು ಹಾಕಿ 90 ದಿನಗಳ ಕಾಲ ತೆಗೆಯದಂತೆ ತಾಕೀತನ್ನ ಮಾಡಿ ರೂಮ್ನಲ್ಲಿ ಇಡಲಾಗಿತ್ತು. ಪೂಜೆ ಬಳಿಕ ಬೆಳಗಿನ ಜಾವ ಆರೋಪಿಗಳು ತೆರಳಿದ್ರು. ಪೂಜೆಗಾಗಿ 30,000 ರೂಪಾಯಿ ಖರ್ಚು ಕೂಡ ಮಾಡಲಾಗಿತ್ತು. ಆದ್ರೆ ಅಷ್ಟೊತ್ತಿಗಾಗಲೇ 90 ದಿನದ ನಂತರ ಅದನ್ನ ನೋಡಿದ್ರೆ ಚಿನ್ನಾನೇ ಮಾಯ ಆಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ.